ಸಿದ್ದರಾಮಯ್ಯನವ್ರು ಹೇಳೋಕ್ಕೆ ಒಂದು ಭಾಳ ವಸ್ತುನಿಷ್ಠವಾಗಿತ್ತು. ಅದನ್ನು ಬೇಕು ಅಂತಲೇ ಇಶ್ಯೂ ಮಾಡಿದ್ರು. ಈಗ ಇವರು ಬಿ ಜೆ ಪಿಯವ್ರದ್ದು ಹೇಗೆ ಅಂತಂದರೆ ಅವರ ಏನು ಮಾತು ಮತ್ತು ಕೃತಿಗಳಿಗೆ ಯಾವುದೇ ಸಂಬಂಧ ಇರಲ್ಲ. ಅಂದರೆ ಅವ್ರು ಹೇಳೋದೊಂದು ಮಾಡೋದೊಂದು ಅಂತ. ಸಿದ್ದರಾಮಯ್ಯನವ್ರು ಏನು ಹೇಳಿದರು, ಯುದ್ಧ ಅನ್ನುವಂಥದ್ದು ನಮ್ಮ ಮೊದಲ ಆದ್ಯತೆ ಆಗಬಾರ್ದು, ಅದು ಕಡೆಯ ಒಂದು ಆದ್ಯತೆ ಆಗಬೇಕು, ಅದು ಭಾಳ ತುರ್ತು ಸಂದರ್ಭದಲ್ಲಿ ಆಗಬೇಕಾದಂಥ ವಿಷಯ ಅಂತ ಅವರು ಹೇಳಿದರು. ಯಾಕಂದರೆ ಎರಡೂ ದೇಶಗಳ ನಡುವೆ ಯುದ್ಧ ಅಂತ ಆದಾಗ ಬೇರೆ ದೇಶವನ್ನು ಬಿಟ್ಬಿಡೋಣ, ನಮ್ಮ ದೇಶದೊಂದನ್ನೇ ನಾವು ಕಂಪೇರ್ ಮಾಡಿಕೊಂಡಾಗ ನಮ್ಮಲ್ಲಾಗುವಂಥ ಸಾವು ನೋವುಗಳು ಅಥವಾ ನಷ್ಟಗಳೇನಿದೆ ಅದನ್ನು ಊಹಿಸೋಕ್ಕೂ ಕೂಡ ಸಾಧ್ಯ. ಯಾರೇ ನಿಮ್ಗೆ ಗೊತ್ತಿರೋ ಹಾಗೆ ಹಿಂದೆ ನಡೆದಂಥ ಸಂದರ್ಭದಲ್ಲೂ ಸಾಕಷ್ಟು ಲಾಸ್ಗಳಂತೂ ಆಗಿದೆ. ಈಗ ಸಿದ್ದರಾಮಯ್ಯನವರು ಅಂದರೆ ಬಿ ಜೆ ಪಿಯವ್ರಿಗೆ ಭಾಳ ಇಷ್ಟ. ಸಿದ್ದರಾಮಯ್ಯನವರು ಪಂಚೆಯಿಂದ ಹಿಡಿದು ಚಡ್ಡಿಯಿಂದ ಹಿಡಿದು ಹಿಡ್ಕೊಳ್ಳುವಂಥ ಒಂದು ಕುಂಕುಮದಿಂದ ಹಿಡಿದು ಎಲ್ಲನೂ ತೊಗೊಂಬಂದು ಅಪಪ್ರಚಾರಕ್ಕೆ ಅಂತ ಬಳಸ್ಕೊಳ್ಳೋರು ಇವರು. ಸೊ ಹಾಗಾಗಿ ಇವರು ಮಾತು ಕೃತಿಗೆ ಯಾವುದೇ ರೀತಿಯಾದಂಥ ಸಂಬಂಧವೇ ಇಲ್ಲ. ಆ್ಯಂಡ್ ಅಗೇನ್ ಇವರು ಸರ್ಕಾರಗಳಿದ್ದಾಗ ಯಾವ ಯುದ್ಧನೂ ಮಾಡಿಲ್ಲ ಇವರು. ಈಗ ನಿಮಗೆ ಗೊತ್ತಿರ್ಬೋದು, ವಾಜಪೇಯಿಯವರ ಪ್ರಧಾನಿಯಾಗಿದ್ದಾಗ ಸಂಸತ್ ಮೇಲೆ ದಾಳಿಯಾಗಿತ್ತು. ವಾಜಪೇಯಿಯವರ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಕಾಲಾವಕಾಶ ಇದ್ದರು, ಟ್ರಯಲ್ ನಡೆದು ಎಲ್ಲದೂ ಮುಗಿದು ಆತನನ್ನು ನೇಣಿಗೆ ಹಾಕಲಿಲ್ಲ ಅವರು. ಲಾಸ್ಟ್ಗೆ ಅವ್ರನ್ನ ಯಾರು ನೇಣಿಗೆ ಹಾಕಿದ್ದು? ಇದೇ ಸುಶೀಲ್ ಕುಮಾರ್ ಶಿಂದೆ ಅವರು ಗೃಹ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ UPA 2 ಏನು ಸರ್ಕಾರ ಇತ್ತು ಅವರ ಸಂದರ್ಭದಲ್ಲಿ ಮಾಡಿದ್ದು. ತದನಂತರದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇವ್ರದೇ ಸರ್ಕಾರ, ವಾಜಪೇಯಿಯವರು ಅಡ್ವಾಣಿಯವರು ಇದ್ದರು. ವಾಜಪೇಯಿ ಮತ್ತು ಅಡ್ವಾಣಿಯವರು ಏನು ಹಿಂದೂ ಹುಲಿಗಳು ಅಂತ ಏನು ಇವತ್ತು ಕರೀತಾರಲ್ಲ, ಹಳೆ ಹಿಂದೂ ಹುಲಿಗಳವರು, ಅದೇ ಹಳೆ ಒಂದು ಹಿಂದೂ ಹುಲಿಗಳಿದ್ದಾಗ ಇಲ್ಲಿಂದ ಕರ್ಕೊಂಡೋಗ್ಬಿಟ್ಟು ಯಾರು ಕಂದಾರ್ ವಿಮಾನ ಅಪಹರಣ ನಿಮ್ಗೆ ಗೊತ್ತೇ ಇದೆ. ಅಂಥ ಸಂದರ್ಭದಲ್ಲಿ ಆ್ಯಕ್ಚುಲಿ ಒಂದು ಕ್ಲಿಷ್ಟ ಸಂದರ್ಭದಲ್ಲೂ ಕೂಡ ಇವರು ಬೆನ್ನೂರಿ ಸರಿಯಾಗಿ ಇಟ್ಕೊಳ್ಳದೆ ನಮ್ಮ ದೇಶದ ಒಂದು ಶಕ್ತಿಯನ್ನು ಅವ್ರಿಗೆ ತೋರಿಸ್ದೆ ನೇರವಾಗಿ ತಗೊಂಡೋಗಿ ಯಾರನ್ನ ಟೆರರಿಸ್ಟನ್ನು ಬಿಟ್ಟು ಸಂಧಾನ ಮಾಡಿಕೊಂಡು ಆ್ಯಕ್ಚುಲಿ ವಾಪಸ್ ಬಂದಂಥವ್ರು ಯಾರು? ಇದೇ ಬಿ ಜೆ ಪಿಯವರು, ಅದೇ ಹಳೆ ಹಿಂದೂ ಹುಲಿಗಳು. ಇದೇ ವಾಜಪೇಯಿಯವರು ಪ್ರಧಾನಮಂತ್ರಿ ಆಗಿದ್ದರು, ಅಡ್ವಾಣಿಯವರು ಉಪ ಪ್ರಧಾನಿ ಆಗಿದ್ದರು. ತದನಂತರದಲ್ಲಿ ನಿಮ್ಗೆ ಗೊತ್ತೇ ಇದೆ, ಪಠಾನ್ಕೋಟ್ ನಮ್ಮಲ್ಲೇ ಇದೇ ಮೋದಿಯವರು ಬಂದಮೇಲೆ ಆಗಿದ್ದು. ಮೋದಿಯವ್ರದ್ದು 6, 4, 2, 3 ಈ ಥರದ್ದು ರನ್ ನೋಡಿ ರೀತಿ ಇರುತ್ತೆ ಭಾಷಣ ಮಾಡೋದು. ಏನು ಮಾಡಿದ್ದಾರೆ ಇವರು? ಬಂದ ತಕ್ಷಣ ನಾನು ಟೆರರಿಸಮ್ ಮುಗಿಸ್ಬಿಡ್ತೀನಿ ಅಂತ ಹೇಳಿದರು. ಇವರೇ ಹೇಳಿದರು, ಪ್ರಾಬ್ಲಮ್ ಈಸ್ ನಾಟ್ ಅಟ್ ಬಾರ್ಡರ್ಸ್, ಪ್ರಾಬ್ಲಮ್ ಈಸ್ ಅಟ್ ಸೆಂಟರ್ ಅಂತ ಹೇಳಿದರು. ಅಂದರೆ ಬಾರ್ಡ್ರಲ್ಲಿ ನಮ್ಮ ಗಡಿ ದೇಶದ ಗಡಿಯಲ್ಲಿ ಸಮಸ್ಯೆಗಳೇನೂ ಇಲ್ಲ, ಕೇಂದ್ರ ಸರ್ಕಾರದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದರು ಇವರೇ CM ಆಗಿದ್ದಾಗ. ಇದೇ ಮಾತನ್ನ ಈಗ ಮತ್ತೆ ಅವ್ರಿಗೆ ಆ್ಯಕ್ಚುಲಿ ನೆನಪು ಮಾಡಬೇಕು. ಇವರು ಅಧಿಕಾರಕ್ಕೆ ಬಂದು ಸ್ವಲ್ಪ ದಿನದಲ್ಲೇ ಪಠಾನ್ಕೋಟಲ್ಲಿ ನಮ್ಮದೇ ಏರ್ ಬೇಸು, ನಮ್ಮ ಆ್ಯಕ್ಚುಲಿ ಏನೊಂದು ಏರ್ ಬೇಸ್ ಇದೆ, ಏರ್ ಬೇಸಿಗೆ ಬಂದ IAFಗೆ ಇಂಡಿಯನ್ ಏರ್ಫೋರ್ಸ್ ಏನಿದೆ ನಮ್ಮ ವಾಯುಸೇನೆಯ ನೆಲೆ ಮೇಲೆ ಆ್ಯಕ್ಚುಲಿ ಬಂದು ದಾಳಿ ನಡೆದಿತ್ತು. ಆಗ ಇವ್ರನ್ನ ಯಾರನ್ನ ಪಾಕಿಸ್ತಾನದಿಂದ ಒಂದು ಏಜೆನ್ಸಿ ಕರೆಸಿ ತನಿಖೆ ಮಾಡಿಸ್ತೀವಿ ಅಂತ ತನಿಖೆ ಮಾಡಿಸ್ಬಿಟ್ಟು ಅವ್ರಿಗೆ ಬಿರಿಯಾನಿ ಚೆನ್ನಾಗಿ ಕೊಟ್ಟು ಒಂದಷ್ಟು ದಿನ ಇಟ್ಟು ಅವರೇ ಕ್ಲೀನ್ ಚಿಟ್ ತೊಗೊಂಡು ಹೊಟ್ಟೋದ್ರು. ಏನು ಮಾಡಿದ್ರು ಇವರು? ಅದಾದಮೇಲೆ ನೆಕ್ಸ್ಟ್ ಈಗ ಕಾಶ್ಮೀರ್ ಬಗ್ಗೆ ಮಾತಾಡ್ತಿದ್ದಾರೆ, ಪಹಲ್ಗಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರೇ ಬಂದು ಆ್ಯಕ್ಚುಲಿ ಯಾವಾಗ ಲಾಸ್ಟ್ ಟೈಮು ಏನು ನಮ್ಮ ಪಾಪ ಬಡವ್ರ ಮಕ್ಕಳು ಸೈನ್ಯದಲ್ಲಿರೋರು ಯಾರು ಏನು ದೊಡ್ಡ ಶ್ರೀಮಂತರ ಮಕ್ಕಳಿಲ್ಲ, ಬಿ ಜೆ ಪಿಗಳು ಎಷ್ಟು ಮಕ್ಕಳಿದ್ದಾರೆ ಅಂತ ಇವ್ರು ಹೇಳಿ ತೋರಿಸ್ಬೇಕು. ಯಾವುದೋ ರಾಜಕಾರಣಿ ಮಕ್ಕಳುಗಳೆಲ್ಲ ಹೋಗಲ್ಲ, ಸೈನ್ಯದಲ್ಲಿರೋರು ಯಾರು? ಬಡವ್ರ ಮಕ್ಕಳು, ಹಿಂದುಳಿದ ವರ್ಗದಂಥವ್ರು, ಮೈನಾರಿಟಿ ಅಂಥವ್ರು ಅಥವಾ ದಲಿತ ಸಮುದಾಯದಿಂದ ಬಂದಂತಹ ಒಂದಷ್ಟು ಆ್ಯಕ್ಚುಲಿ ಬಡವ್ರ ಮಕ್ಕಳು, ಆಯಿತಾ? ಬೇರೆಲ್ಲ ರಿಸರ್ವೇಷನ್ ಟೀಕೆ ಮಾಡುವಂಥ ಒಂದು ಏನು ಮನಸ್ಥಿತಿ ಇದೆ, ಅವ್ರು ಯಾರು ಕೂಡ ಆರ್ಮಿಗೆ ಹೋಗಲ್ಲ. ಅಲ್ಲಿ ಆರ್ಮಿಲಿ ಏನು ರಿಸರ್ವೇಷನ್ ಇಲ್ಲ, ಅಲ್ಲಿ ಹೋಗಲಿ ನೋಡೋಣ, ಅದು ವಿಷಯ ಬೇರೆ. ಈಗ ಪುಲ್ವಾಮಾದಲ್ಲಿ ಅಟ್ಯಾಕ್ ನಡೀತು, 300 kg RDX ಬಂತು ಅಂತೇಳಿ ಅವ್ರದ್ದು ಬಂತು, ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಆ ಕಾನ್ವೆ ಬರೋವಾಗ ಆ್ಯಕ್ಚುಲಿ ಅವ್ರಿಗೆ ಸೆಕ್ಯೂರಿಟಿ ಯಾಕೆ ಕೊಡಲಿಲ್ಲ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಏರ್ಫೋರ್ಸು ಸದೃಢವಾಗಿದೆ, ಅವ್ರಿಗೆ ಏರ್ ಸೆಕ್ಯೂರಿಟಿ ಕೊಡಲಿಲ್ಲ ಆ ಟೈಮಲ್ಲಿ. ಎಂಟೈರ್ ಕಾನ್ವೆ ಹೊಡೆದು ಉಳಿಸಿದ್ರು. ಒಂದು ತನಿಖೆ ಆಯಿತಾ? ಇಲ್ಲಿವರೆಗೆ ತನಿಖೆ ನಡೆದು ಯಾವ್ದಾದ್ರು ಒಂದು ರಿಪೋರ್ಟ್ ಬಂತ, ಇಂಥವ್ರಿಂದ ತಪ್ಪು ನಡೆದಿದೆ, ಈ ರೀತಿಯಾದಂಥ ತಪ್ಪುಗಳು ನಡೆದಿದೆ ಅಂತ ಇದನ್ನು ಕೊಡಲೇ ಇಲ್ಲ, ರಿಪೋರ್ಟೇ ಕೊಡಲಿಲ್ಲ. ಸುಮ್ಮನೆ ಒಂದು ದೇಶದಲ್ಲಿ ಒಂದು ಉನ್ಮಾದ, ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿದ್ರು, ಪಾಕಿಸ್ತಾನ ತೋರಿಸಿದ್ರು, ಇಲ್ಲಿರುವಂಥ ಮುಸ್ಲಿಮರನ್ನ ತೋರಿಸಿದ್ರು, ಕೊನೆಗೆ ಬಂದು ಎಲೆಕ್ಷನಲ್ಲಿ ಗೆದ್ಕೊಂಡ್ರು. ಹಾಗೆ ನಿಮ್ಗೆ ಗೊತ್ತಿರ್ಬೋದು, ಇದೇ ಮುಸ್ಲಿಮರೆಲ್ಲ ದ್ವೇಷ ಮಾಡ್ತಾರೆ ಮೋದಿಯ ಏನೋ ಅಭಿಮಾನಿಗಳಿದ್ದಾರೆ ಅಥವಾ BJP ಅಂದರೆ ಸುಳ್ಳು. ಅದೇ ಫಾರಿನ್ಗೆ ಹೋದರೆ ಸೌದಿ ರಾಜನೋ ಅಥವಾ ಇನ್ಯಾವುದೋ ಒಬ್ಬ ಫಾರಿನ್ ಮುಸ್ಲಿಂ ಲೀಡರ್ ಬಂದರೆ ತಪ್ಪಿಕೊಂಡು ಉಳ್ಳಾಡ್ತಾ ಇರ್ತಾರೆ. ನಮ್ಮ ಘನವೆತ್ತ ಪ್ರಧಾನಿಗಳು ನಮ್ಮ ದೇಶದಲ್ಲಿರುವಂಥ ಮುಸ್ಲಿಮರನ್ನು ತನ್ನದೇ ಆ್ಯಕ್ಚುಲಿ ಪಕ್ಷ, ತನ್ನದೇ ಅಭಿಮಾನಿಗಳು ಎಷ್ಟು ಟೀಕೆ ಮಾಡ್ತಾಯಿದ್ರು, ಇಷ್ಟು ಈಗಳಿತಾ ಇದ್ರು, ಮೂದಲಿಸ್ತಾ ಇದ್ರು, ನಿಂದನೆ ಮಾಡ್ತಾಯಿದ್ರು. ಅವ್ರನ್ನ ಪಾಕಿಸ್ತಾನಿಗಳಂತ ಹೇಳಿದ್ರು, ಭಯೋತ್ಪಾದಕರು ಅಂತ ಹೇಳಿದ್ರು. ಸೊ ಇವರು ಎಲ್ಲದನ್ನು ನೋಡ್ಕೊಂಡಿದ್ದಂಥವ್ರು ಇಲ್ಲಿ ಯಾವುದೇ ರೀತಿಯಾದಂಥ ರಿಯಾಕ್ಷನ್ನೇ ಕೊಡದೆ, ಪ್ರತಿಕ್ರಿಯೆನೇ ಕೊಡದೆ, ಫಾರಿನಲ್ಲಿರುವಂಥ ಯಾರೋ ಒಂದು ಸೌದಿಯ ರಾಜನೋ ಅಥವಾ ಇನ್ನೊಬ್ರು ಯಾರೋ ಬಂದರೆ ಅವ್ರನ್ನ ತಬ್ಕೊಂಡು ಆಲಂಗಿಸ್ತಾರೆ. ಇದು ಯಾವ ರೀತಿನೇ ಇದೆಯಾ? ಅವರು ಮುಸ್ಲಿಮರು ಇವರು ಮುಸ್ಲಿಮರಲ್ವಾ, ಅಥವಾ ಇವರು ಮುಸ್ಲಿಮರು ಅವರು ಮುಸ್ಲಿಮರಲ್ವಾ? ಎಲ್ಲಿದೆ ಇದು ನ್ಯಾಯ ಇದು? ಸೊ ಈಗ ಮೊನ್ನೆ ನಡೆದಂಥ ಅಟ್ಯಾಕು ಕೂಡ ಅಷ್ಟೇ. ಇದು ಕ್ಲಿಯರ್ಲಿ ಕಂಪ್ಲೀಟ್ಲಾಗಿ ಹೇಳಿ ಬಂದರೆ ಸುಮ್ಮನೆ ಸಾಮಾನ್ಯ ಜನಕ್ಕೂ ನಾವು ಆ್ಯಕ್ಚುಲಿ ಅರ್ಥ ಆಗುವಂಥ ವಿಷಯ ಏನು? ಇಟ್ಸ್ ಎ ಸೆಕ್ಯೂರಿಟಿ ಲ್ಯಾಬ್ಸ್.
ಈಗ ಸಾಮಾನ್ಯವಾಗಿ ಇನ್ನೇನು ಬೇಡ, ಕಾಶ್ಮೀರಕ್ಕೆ ಹೋಗಿ ಬಂದಿರೋರಿದ್ರೆ ಒಂದು ಬೇಸಿಕ್ ನಾಲೆಡ್ಜ್ ಇರುತ್ತೆ. ಕಾಶ್ಮೀರಲ್ಲಿ ಎಸ್ಪೆಷಲಿ ಯಾವ ಮಟ್ಟದ ಸೆಕ್ಯೂರಿಟಿ ಇರುತ್ತೆ, ಏನೆಲ್ಲ ಚೆಕ್ ಮಾಡ್ತಾರೆ ಏನಂತೇಳಿ ಓದೋರಿಗೆ ಗೊತ್ತಿರುತ್ತೆ. ಈಗ ಸಾವುಗಳಾದಂಥ ಮನೆಯವರೇ ಆ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇಲ್ಲ. ಇವ್ರದ್ದು ಒಂದಷ್ಟು ಆ್ಯಕ್ಚುಲಿ ಏನು ತಂದೆ ಆದಂಥ ಒಂದಷ್ಟು ಮೀಡಿಯಾಗಳೇನಿದೆ, ಅವರ ಒಂದು ಏಜೆಂಟ್ಗಳನ್ನ ತೊಗೊಂಡೋಗಿ ಅಲ್ಲಿ ಕುಟ್ಕೊಂಡಿದ್ದಾರೆ, ಅವರೊಂದಷ್ಟು ಉನ್ಮಾದ ಎಬ್ಬಿಸ್ತವ್ರೆ. 26 ಜನ 27 ಜನದಷ್ಟು ಹೊಡೆದು ಉಳಿಸಿದ್ದಾರೆ ಅಂತಂದರೆ ಆ ಟೆರರಿಸ್ಟ್ಗಳು ಅಲ್ಲಿಗೆ ಹೇಗೆ ಬಂದರು? ಅವ್ರಿಗೆ ಅಷ್ಟು ಅಡ್ವಾನ್ಸ್ಡ್ ವೆಪನ್ ಕೆಲವೇ ಕ್ಷಣದಲ್ಲಿ ಬಂದು 26-27 ಜನನ ಹೊಡೆದು ಉರುಳಿಸಿ ಅವರು ಹೋಗ್ಬೇಕು ಅಂತಂದರೆ ಅಡ್ವಾನ್ಸ್ ವೆಪನ್ ಎಲ್ಲಿಂದ ಬಂತು? ಎಲ್ಲಿ ಹೋದ್ರು ಅವರು? ಅವ್ರಿಗೆ ಆಶ್ರಯ ಕೊಟ್ಟಿದ್ದಾರೋ? ಯಾರ ಕೈಲಿದೆ ಅದೆಲ್ಲ? ಸೆಕ್ಯೂರಿಟಿ ಲ್ಯಾಬ್ಸ್ ಅಲ್ವಾ? ನಮ್ಮಲ್ಲಿ ಅದು ಯಾರೋ ಒಬ್ಬರು ಜೇಮ್ಸ್ ಬಾಂಡ್ ಅಂತಿದ್ದಾನಂತಪ್ಪ. ಆ ಜೇಮ್ಸ್ ಬಾಂಡ್ ಏನು ಮಾಡ್ತಾವ್ರೆ? ಅಜಿತ್ ದೋವಲ್ ಅನ್ನೋಪ್ಪ ರಕ್ಷಣಾ ಅಡ್ವೈಸರ್ ಅಂತ, ಅವರು ಸಲಹೆಗಾರರಂತೆ, ಭದ್ರತಾ ಸಲಹೆಗಾರರು. ರಕ್ಷಣೆನೋ ಭದ್ರತೆನೋ ಯಾವುದು ಕೊಡ್ತಾ ಇಲ್ಲ ಅವ್ರೀಗ, ಸಲಹೆಗಾರರು ಆಗಿ ಉಳಿದಿಲ್ಲ. ಹಾಗಿದ್ರೆ ಅವ್ರಿಗೆಲ್ಲ ಯಾಕೆ ಅಷ್ಟು ಸ್ಯಾಲ್ರಿ ಕೊಡಬೇಕು? ನಮ್ಮ ತೆರಿಗೆ ದುಡ್ಡಲ್ಲಿ ಅಷ್ಟೆಲ್ಲ ಫೆಸಿಲಿಟೀಸ್ಗಳು ಕೊಡಬೇಕು? ಯಾಕೆ ಕೊಡಬೇಕು? ಏನು ವಿಷಯಕ್ಕೆ ಕೊಡಬೇಕು ಅವ್ರಿಗೆ ನಾವು? ಸೊ ಇಂಟೆಲಿಜೆನ್ಸನ್ನೇ ನೀವು ಆ್ಯಕ್ಚುಲಿ ಸರಿಯಾಗಿ ಬಳಕೆ ಮಾಡ್ಕೊಂಡಿಲ್ಲ. ಲೋಕಲ್ ಪೊಲೀಸರು ಇರೋದು ಕೂಡ ಇವ್ರ ಕೈಯಲ್ಲಿ. ಯಾಕಂದರೆ ಈಗ ಆಲ್ರೆಡಿ ನಿಮಗೆ ಒಂದು ಕಾಮನ್ ಸೆನ್ಸ್ ಇರಬೇಕು. ಮೊನ್ನೆ ಯಾರೋ ಪಾಪ ಒಂದು ಹೆಣ್ಮಗಳು ಬಂದು ಹೇಳ್ತಾ ಇತ್ತು, ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತ. ನಾನು ಪಾಪ ಹೆಣ್ಮಗಳಿಗೆ ಕೈ ಮುಗಿದು ಕೇಳ್ತೀನಿ, ಸ್ಟೇಟ್ ಗೌರ್ಮೆಂಟ್ ಅಡಿಯಲ್ಲಿ ಅಲ್ಲಿರುವಂಥ ಪೊಲೀಸ್ ಇಲಾಖೆ ಬರೋದಿಲ್ಲ. ಅದೀಗ ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ನಿಮಗೆ ಗೊತ್ತಿರೋ ಹಾಗೆ 370 ತಂದು ಕೊಡ್ತೀನಿ ಅಂತೇಳಿ ಅದನ್ನು ಛಿದ್ರ ಮಾಡಿ ಒಂದಷ್ಟು ದಿನ ಅಲ್ಲಿರುವಂಥ ನಾಯಕರನ್ನೆಲ್ಲ ತೊಗೊಂಡೋಗಿ ಏನು ವನವಾಸದ ರೀತಿಯಲ್ಲಿ ಅದೇ ಹೇಳ್ತಾರಲ್ಲ, ಯಾರೋ ಪಾಂಡವರು ವನವಾಸಕ್ಕೆ ಹೋಗಿದ್ರು, ಅಜ್ಞಾತವಾಸಕ್ಕೆ ಹೋಗಿದ್ರು ಅನ್ನೋ ರೀತಿಯಲ್ಲಿ ಮನೆಯಲ್ಲಿ ಕೂರಾಕಿ ತದನಂತರದಲ್ಲಿ ಇವ್ರದ್ದೇ ಆದಂಥ ಒಂದು ಆಟ ಆಡೋಕ್ಕೆ ಹೋಗಿ ಎಲೆಕ್ಷನ್ ನಾವು ಗೆಲ್ತೀವಿ ಅಂತೇಳಿ ಇವ್ರಿಗೆ ಚೀಮಾರಿ ಹಾಕ್ಸಿ ಇವ್ರು ಸೋಲಿಸಿದ್ರಲ್ಲಿ. ಅದಾದಮೇಲಿಂದ ಆ್ಯಕ್ಚುಲಿ ಅವ್ರು ಯಾರು ಫಾರೂಕ್ ಅಬ್ದುಲ್ ಅವ್ರ ಮಗ, ಉಮರ್ ಅಬ್ದುಲ್ ಅವ್ರ ಮಗ ಸರ್ಕಾರ ಬಂದಿದೆ. ಏನು UPA ಏನು ಕೂಟ ಇತ್ತು, ಅವರು ಸರ್ಕಾರ ಬಂದಿದೆ. ಅವ್ರ ಕೈಯಲ್ಲಿ ಪೊಲೀಸ್ ಅಧಿಕಾರನೇ ಕೊಟ್ಟಿಲ್ಲ. ತದನಂತರದಲ್ಲಿ 7ನೇ ತಾರೀಕು ಹೋಗಿ ಅಮಿತ್ ಶಾ ಅವರು ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಕಾಶ್ಮೀರಲ್ಲಿ ಸೆಕ್ಯೂರಿಟಿ ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ತದನಂತರ ಒಂದು ಸ್ವಲ್ಪ ಹೊತ್ತು ನಂತರ ಅಲ್ಲಿನ ಏನು ಮುಖ್ಯಮಂತ್ರಿ ಇದ್ದರು, ಆಯ್ಕೆಯಾದಂಥ ಮುಖ್ಯಮಂತ್ರಿ, ಅವ್ರನ್ನ ಹೊರಗಡೆ ಕಳಿಸಿ ನಮ್ಮದೇನೋ ಪಕ್ಷದೇನೋ ಚರ್ಚೆ ಮಾಡಬೇಕು ಅಂತೇಳಿ ಹೊರಗಡೆ ಕಳಿಸಿ ಒಂದಷ್ಟು ಲೋಕಲ್ ಅಫಿಷಿಯಲ್ಸು ಮತ್ತು ಸೆಂಟ್ರಲ್ ಅಫಿಷಿಯಲ್ಸ್ ಜೊತೆ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ಟ್ವಿಟರ್ನಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳು ಬರ್ತಾ ಇದೆ. ಹಾಗಿದ್ರೆ ಮುಖ್ಯಮಂತ್ರಿಗಳನ್ನ ಹೊರಗಡೆ ಇಟ್ಟು ಮೀಟಿಂಗ್ ಮಾಡುವಂತಹ ಒಂದು ಏನು ಸಂದರ್ಭ ಒಬ್ಬ ದೇಶದ ಗೃಹ ಮಂತ್ರಿಗೆ ಹೇಗೆ ಬಂತು ಅನ್ನುವಂಥದ್ದನ್ನು ಅವರೇ ಎಕ್ಸ್ಪ್ಲೇನ್ ಮಾಡಬೇಕು. ಅದಾದಮೇಲೆ ಅವರು ಏನು ಈ ಒಂದು 27 ಜನರ ಪ್ರವಾಸಿಗರ ಮಾರಣಹೋಮ ನಡೆದಿದೆ, ಅಲ್ಲಿರೋ ಲೋಕಲೈಟ್ಸು ಸೇರಿ. ಅಲ್ಲಿಗೆ 2 ಅವರ್ ಆದ್ರೂ ನಮ್ಮ ಸೇನೆ ಆಗಲಿ ಅಥವಾ ರಕ್ಷಣೆ ವಾಯುಸೇನೆ ಆಗಲಿ ಯಾರೂ ಕೂಡ ಆ್ಯಕ್ಚುಲಿ ಒಂದು ನೆರವು ಕೊಡಲಿಲ್ಲ ಅಂತಂದರೆ ಇದು ನಮಗೆ ಸಾಕಷ್ಟು ಅನುಮಾನ ಬರುತ್ತೆ. ಯಾಕಂದರೆ ನಮ್ಮ ಸೇನೆಗಳ ಮೇಲೇ ಹಾಗಿದ್ರೆ ಸೇನೆ ಇವರು ಆ್ಯಕ್ಚುಲಿ ಯಾವ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ? ಫ್ರೀಯಾಗಿ ಬಿಡ್ತಾ ಇಲ್ವಾ? ಎಷ್ಟು ದೂರ ಇರ್ಬೋದು? ಮ್ಯಾಕ್ಸಿಮಮ್ 1 ಗಂಟೆಯಲ್ಲೂ ಅಲ್ಲಿ ತಲುಪೋಕ್ಕಾಗಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರೋ ಹಾಗೆ ಏರ್ ಸ್ಟ್ರೈಕಿಗೂ ಅಥವಾ ಏರ್ ಲಿಫ್ಟ್ ಮಾಡಬೇಕು ಅಂತಂದರೆ 1 ಗಂಟೆ ಒಳಗಡೆ ಅಥವಾ 1.25 ಗಂಟೆ ಒಳಗಡೆ ಅಲ್ಲಿ ಬಂದು ತಲುಪುವಂಥ ಅವಕಾಶ, ಎಲ್ಲ ರೀತಿಯಾದಂಥ ಅವಕಾಶ ಆ ಒಂದು ಜಾಗಕ್ಕಿದೆ. ಆ ಜಾಗ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಭಾಳಷ್ಟು ಒಂದು ಏನು ಹೇಳ್ತಾರೆ ರಮಣೀಯವಾದಂಥ ಒಂದು ಸ್ಥಳ. ಅದು ನಮ್ಮ ಇಂಡಿಯಾದಲ್ಲಿ ಅದನ್ನು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿರುವಂಥ ಒಂದು ಜಾಗ, ಕುದುರೆಯ ಕಾಲ್ದಾರಿಲಿ ಹೋಗುವಂಥ ಜಾಗ. ಅದ್ರ ಜೊತೆಗೆ ಭಾಳಷ್ಟು ಯೂತ್ ಯಂಗ್ ಜನ್ರೇಷನ್ ಏನಿದ್ದಾರೆ ಅವ್ರು ಹೋಗುವಂಥ ಜಾಗ, ಏನು ಹನಿಮೂನ್ ಈ ಥರ ಹೋಗುವಂಥ ಜಾಗ. ಅಂಥ ಜಾಗವನ್ನು ಮಾರಣಹೋಮ ಮಾಡಿದಾಗಲೂ ಇವರು ಆ್ಯಕ್ಚುಲಿ ಅಲರ್ಟ್ ಆಗಿ 1-1.5 ಗಂಟೆ ಒಳಗಡೆ ಅಲ್ಲಿ ಹೋಗಲಿಲ್ಲ. ಅವ್ರು ಯಾರು ಅಂತ ಅವ್ರನ್ನ ಪತ್ತೆ ಹಚ್ಚಿಲ್ಲ, ಅವ್ರನ್ನ ಹಿಡಿದು ಹಾಕಲಿಲ್ಲ, ಅವ್ರಿರೋ ವೆಪನ್ಗಳನ್ನ ನೋಡಲಿಲ್ಲ, ಇವ್ರಿಗೆ ಆಶ್ರಯಲಿಂದ ಕೊಟ್ಟಿದ್ರು ಗೊತ್ತೇ ಇಲ್ಲ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿವರೆಗೆ ಯಾರಾದರೂ ಪ್ರಧಾನಿ ಆಗಲಿ ಅಥವಾ ಈ ದೇಶದ ಹೋಮ್ ಮಿನಿಸ್ಟರ್ ಆಗಲಿ ಅಥವಾ ರಕ್ಷಣಾ ಸಚಿವರು ಎಷ್ಟೇ ಗೊತ್ತಿಲ್ಲ. ಎಷ್ಟು ಜನ ಗೊತ್ತು ಕೇಳಿ? ಈ ದೇಶಕ್ಕೊಬ್ಬ ರಕ್ಷಣಾ ಸಚಿವರು ಇದ್ದಾರೆ, ಅವ್ರ ಹೆಸರೇನು ಅಂತ ಯಾರಿಗೂ ಗೊತ್ತಿಲ್ಲ. ರಾಜನಾಥ್ ಸಿಂಗ್ ಅವರು. 3 ಜನ ಆಗಲಿ ರಕ್ಷಣಾ ಸಚಿವರು, ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು, 3 ಜನದಲ್ಲಿ ಯಾರಾದರೂ ಒಬ್ಬರು ತನ್ನ ಬೆನ್ನೂರಿನ ಸರಿಯಾಗಿಟ್ಕೊಂಡು ಫ್ರೆಶ್ ಮೀಟ್ ಮಾಡಿ ಯಾವ ಕಾರಣಕ್ಕೆ ಇದು ನಡೆದಿದೆ, ಏನಾಗಿದೆ, ಯಾವುದಾದ್ರೂ ಒಂದು ಪ್ರೆಸ್ ಮೀಟನ್ನು ನಿಮ್ಮಂಥವ್ರಿಗಾದ್ರೂ ಬ್ರೀಫ್ ಮಾಡಿದ್ದಾರೆ? ಈ ದೇಶದ ಜನತೆಗೆ ಸತ್ಯ ಹೇಳ್ತಿದ್ದಾರಾ? ಹೇಳ್ತಾ ಇಲ್ಲ. ಅವರು ಎಲ್ಲೂ ಹೇಳ್ತಾ ಇಲ್ಲ. 3 ಜನರ ಅವರ ಬೇಸಿಕ್ ಕೆಲಸನೇ ಅದು. ಸೊ ಇದು ಟೋಟಲ್ ಫೇಲ್ಯೂರ್ ಅಂತ ಅಲ್ಲ, ಅವ್ರು ಮುಚ್ಚಿಡ್ತಾ ಇದ್ದಾರೆ. ಅವ್ರೇನೋ ಮುಚ್ಚಿಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದೆಲ್ಲದು ಬಿಟ್ಟು ತಮ್ಮದೇ ಆದಂಥ ಏಜೆಂಟ್ಗಳಿರುವಂಥ ಒಂದಷ್ಟು ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು, ತಮ್ಮದೇ ಕಂಟ್ರೋಲ್ ಇರುವಂಥವ್ರಿಗೆ ಇಟ್ಕೊಬಿಟ್ಟು ಇದನ್ನು ಕೋಮು ಎಂದು ಅದಕ್ಕೆ ತಿಳಿಸೋಂಥ ಎಲ್ಲ ರೀತಿಯ ಏನೋ ಪ್ರಯತ್ನವನ್ನು ಪಟ್ಟು ಅದರಲ್ಲಿ ಯಶಸ್ಸಾಗ್ಬಿಟ್ಟಿದ್ದಾರೆ. ಇವತ್ತು ಅವರು ಹಿಂದೂ ಮುಸ್ಲಿಂ ಅಂತ ಇಟ್ಟು ಅಲ್ಲಿ ತುಂಬ ಚೆನ್ನಾಗಿ ಯಶಸ್ಸಾಗ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಹೇಳ್ತಾರೆ ಇದು ರಕ್ಷಣಾ ವೈಫಲ್ಯ, ಸರಿ ನಮ್ಮ ಸೆಕ್ಯೂರಿಟಿ ಲ್ಯಾಪ್ಸ್ ಆಗೋಗಿದೆ ಅಂತೇಳಿ ಹೇಳ್ತಾರೆ. ಆದರೆ ಮೀಡಿಯಾಗಳಿಗೆ ಅವ್ರು ಬಂದು ಖುದ್ದಾಗಿ ಹೇಳೋದೇ ಇಲ್ಲ. ಮಾಧ್ಯಮಗಳು ತಮ್ಗೆ ಇಷ್ಟ ಬಂದಷ್ಟು ಒಂದು ಹೇಳ್ಕೊಂಡು ಹೋಗ್ತಾ ಇರ್ತವೆ. ಸೊ ಇದನ್ನು ಜನಗಳಿಗೆ ತಂದು 24 ಗಂಟೆ ತೋರಿಸ್ತಾ ಇದ್ದೀವಿ. ಆಗಿದ್ರೆ ನಾವು ಸರ್ಕಾರ ನಮಗೆ ಯಾವುದಕ್ಕೆ ಉತ್ತರವನ್ನು ಕೊಡಬೇಕಾಗಿತ್ತು, ವಿಚ್ ಈಸ್ ಅಕೌಂಟಬಲ್ ಟು ಈಚ್ ಆ್ಯಂಡ್ ಎವ್ರಿ ಇಂಡಿಯನ್. ನಮಗೆಲ್ಲರಿಗೂ ಆ್ಯಕ್ಚುಲಿ ಉತ್ತರದಾಯಿಗಳು ತಾನೆ ಸರ್ಕಾರ ಅಂದಮೇಲೆ. ಎಲ್ಲರೂ ಓಟ್ ಹಾಕಿರ್ತೀರಿ, ಅದು ಪರ ಆಗಿದ್ರು ವಿರೋಧ ಆಗಿದ್ರು, ಪ್ರಧಾನಿ ಒಬ್ಬರೇ, ಗೃಹ ಮಂತ್ರಿ ಒಬ್ಬರೇ, ರಕ್ಷಣಾ ಸಚಿವರು ಒಬ್ಬರೇ.
ಆಗಿದ್ಮೇಲೆ ಅವರಿಂದ ಉತ್ತರವನ್ನು ನಿರೀಕ್ಷೆ ಮಾಡುವಂಥದ್ದನ್ನು ಈ ರಾಜ್ಯದ ಜನತೆ ಬಿಟ್ಬಿಡ್ಬೇಕಾಗಿದೆ. ಅಕೌಂಟಬಿಲಿಟಿನ ಕೇಳಲೇಬಾರ್ದು, ನೀವು ಉತ್ತರವನ್ನು ಕೇಳಲೇಬಾರ್ದು. ಅದ್ಯಾರೋ ಪಾಪ ಪತ್ರಕರ್ತರು ಏನೋ ಕೇಳಕ್ಕೆ ಹೋದಾಗ ಇದಕ್ಕೆ ಕ್ವಶನ್ ಕೇಳಕ್ಕೆ ಹೋದಾಗ ಅವ್ರ ಮೇಲೇ ಅವ್ರದೇ BJP ಪಕ್ಷದವರು ಹಲ್ಲೆ ಮಾಡಿರ್ತಾರೆ. ಎಂಥ ಗೂಂಡಾಗಳು ಇವರು ಆಗಿದ್ರೆ, ಪತ್ರಕರ್ತರು ಪ್ರಶ್ನೆ ಕೇಳದೆ ತಪ್ಪಾಗಿದ್ರೆ, ಪತ್ರಕರ್ತರು ಪ್ರಶ್ನೆ ಕೇಳಿದವ್ರನ್ನ ನೀವು ಹಲ್ಲೆ ಮಾಡಿ ಇಡ್ತೀರಿ ಅಂತಂದರೆ ಏನು ಮುಚ್ಚಿಡ ಕೊಡ್ತಾ ಇದ್ದೀರಿ ನೀವು ಆಗಿದ್ರೆ? ಅಂದರೆ ಒಂದಷ್ಟು ಆ್ಯಕ್ಚುಲಿ ಏನು ಸೈನ್ಯಗಳನ್ನ ಕಟ್ಕೊಂಡು ಒಂದಷ್ಟು ತಲೆ ನಿರುದ್ಯೋಗಿಗಳು ತಲೆ ಕೆಟ್ಟಿರುವಂಥವ್ರು ಸೈನ್ಯಗಳನ್ನ ಕಟ್ಕೊಂಡು ಈ ರೀತಿಯಾದಂಥ ಏನು ಕಾನೂನು ಬಾಹಿರ ಕೆಲಸಗಳು ಮಾಡೋಕ್ಕೆ ನಿಂತಿದ್ದಾರೆ. ಈಗ ಅವರು ಏನು ಮುಚ್ಚಿಡ್ತಿದ್ದಾರೆ? ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಇಲ್ಲ. ಅಲ್ಲೆಲ್ಲೋ ಬಂತು, ಅಲ್ಲೆಲ್ಲೋ ಹೊಡಿತೀವಿ, ಇಲ್ಲೆಲ್ಲೋ ಹೊಡಿತೀವಿ ಅಂತ ಸಿನಿಮಾ ರೀತಿಯಲ್ಲಿ ಯಾರೋ ಒಂದು ಸಿನಿಮಾಗಳು ಮಾಡ್ತಾರೆ, ಕ್ರಿಟಿಕ್ ಸಿನಿಮಾಗಳು. ಆ ರೀತಿಯಾದಂಥ ಒಂದಷ್ಟು ಕ್ಲಿಪ್ಗಳು ತೋರಿಸ್ಕೊಂಡು ಕೂತಿದ್ದಾರೆ. ನಾನು ಕೇಳೋದು ಇಷ್ಟೇ, ಆಪೋಸಿಷನ್ ಮೇಲೆ ನೀವು 108 ರೀಸನ್ಗಳು ಹೇಳಿ ಅಥವಾ ನಿಮ್ಗೆ ಬಿಡಿ, ಅಪೋಸಿಷನ್ ಕೈಲಿ ಯಾವುದೂ ಕೂಡ ಇಲ್ಲ. ಇವತ್ತು ಸೇನೆ ಅವ್ರ ಕೈಲಿದೆಯಾ? ಸಿದ್ದರಾಮಯ್ಯನ ಕೈಲಿದೆಯಾ? ಇಲ್ಲ ರಾಹುಲ್ ಗಾಂಧಿ ಅವ್ರ ಕೈಲಿದೆಯಾ? ಸೋನಿಯಾ ಗಾಂಧಿ ಅವ್ರು ಮಡಿಕೊಂಡಿದ್ದಾರಾ? ಇಲ್ಲ. ಅಲ್ಲಿರೋ ಪೊಲೀಸ್ ಯಾರ ಕೈಲಿದೆ? ಉಮರ್ ಅಬ್ದುಲ್ ಅವ್ರ ಕೈಲಿದೆಯಾ? ಅದು ಕೂಡ ಅಮಿತ್ ಶಾ ಅವ್ರ ಅಂಡರಲ್ಲಿ ಬರುತ್ತೆ. ಆಗಿದ್ರೆ ಇವರೆಲ್ಲ ಆ್ಯಕ್ಚುಲಿ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಇವರೇ ಹೇಳಿದ್ರು ಅಲ್ಲಿ ಸತ್ತಿರೋದೆಲ್ಲ ಯಾರನ್ನೂ ಧರ್ಮ ಕೇಳಿ ಗುಂಡು ಹೊಡೆದ್ರು, ಇವ್ರು ಕೇಳಿ ಗುಂಡು ಹೊಡೆದ್ರು ಅಂತೆಲ್ಲ ಹೇಳ್ತಿದ್ದಾರೆ. ಅಬ್ಸಲ್ಯೂಟ್ಲಿ ರಾಂಗ್. ಧರ್ಮ ಕೇಳಿ ಗುಂಡು ಹೊಡೆದಿದ್ರು ಅನ್ನೋದಾದರೆ ಅಲ್ಲಿರುವಂಥ ಆ್ಯಕ್ಚುಲಿ ಏನೋ ಒಂದಷ್ಟು ಅಳಿದುಳಿದಂಥವ್ರು ಅಥವಾ ಯಾರು ಆಗ್ತಿಲ್ಲ ಅಲ್ಲಿ ಹತರಾಗದೆ ಉಳಿದಂಥವ್ರು ಭಯಭೀತರಾಗಿದ್ದಾಗ ಅವ್ರನ್ನ ಮೇಲ್ಗಡೆ ಸಾಕ್ಸಿರುವಂಥದ್ದು ಇದೇ ಮುಸ್ಲಿಂ ಯುವಕರು, ಅಲ್ಲಿಯ ಸ್ಥಳೀಯರೇ ಸಾಕ್ಸಿದಾರಲ್ಲ. ಆಗಿದ್ರೆ ಸತ್ತವರಲ್ಲಿ ಅಷ್ಟು ಜನದ ಹೆಸರು ಕೊಟ್ಟಿದ್ದಾರೆ, ಅದರಲ್ಲಿ ಮುಸ್ಲಿಮರು ಇದ್ದಾರೆ. ಒಂದು ವೇಳೆ ಧರ್ಮ ಕೇಳಿ ಶೂಟ್ ಮಾಡಿದರೆ ಆ ಮುಸ್ಲಿಮರು ಯಾಕೆ ಆ್ಯಕ್ಚುಲಿ ಶೂಟ್ ಮಾಡಿದ್ದಾರೆ? ಧರ್ಮ ಕೇಳಿನೇ ಶೂಟ್ ಮಾಡಿದ್ರು ಅಂತ ಅನ್ನೋದಾದರೆ ಇಲ್ಲಿ ಸತ್ತವರಲ್ಲಿ ಮುಸ್ಲಿಮರು ಹೇಗೆ ಬರ್ತಿದ್ದಾರೆ? ಆಗಿದೆ ಅವ್ರನ್ನ ಸಾಯಿಸಿದವ್ರು ಯಾರು? ಅದೇ ಆ್ಯಕ್ಚುಲಿ ದುಷ್ಟರೇ ಹೊಡೆದೋಗಿರ್ಬೇಕಲ್ಲ, ನೀಚರು ಪಾಪಿಗಳು, ಅದೇ ಭಯೋತ್ಪಾದಕರೇ ಹೊಡೆದೋಗಿರ್ಬೇಕಲ್ಲ. ಇದಕ್ಕೆ ಆ್ಯಕ್ಚುಲಿ ಒಂದು ಏನು ಹೇಳ್ತಾರೆ, ಸರಿಯಾದಂತಹ ವಿಷಯವನ್ನು ಅಥವಾ ಸತ್ಯವನ್ನು ಹೊರಗಡೆ ಹಾಕೋದಕ್ಕೆ ಇವ್ರು ಯಾರೂ ರೆಡಿ ಇಲ್ಲ.